ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡೋ ಟು ನೇಚರ್ ಫುಡ್ ಆ್ಯಂಡ್ ಮೋರ್. ಇವತ್ತಿನ ದಿನ ನಾವೊಂದು ನೋಡಿ ಈ ಸಾಮಾನು ಹಸಿ ಶುಂಠಿ, ಸ್ವಲ್ಪ ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸಾಕಷ್ಟು, ಆಮೇಲೆ ಕರಿಬೇವು, ಜೀರಿಗೆ, ಕುಟ್ಟಾಣಿಯಲ್ಲಿ ಕುಟ್ಟಿದ ಜೀರಿಗೆ, ಸ್ವಲ್ಪ ಶೇಂಗಾ, ಇಂಗು, ಸಾಸಿವೆ ಅಂತೇನು ಸಾಸಿವೆನೂ ಬೇಕು ಈ ಒಗ್ಗರಣೆ ಹಾಕಲಿಕ್ಕೆ. ಆಮೇಲೆ ಎಳ್ಳು, ಬಿಳಿ ಎಳ್ಳು, ಆಮೇಲೆ ಇದು ಪೂರ್ತಿ ತೆಳ್ಳಗಿದ್ದು ಪೇಪರ್ ಅವಲಕ್ಕಿ ತೊಗೊಂಡು ನಾನು ಇವೆಲ್ಲ ಹಾಕಿಬಿಟ್ಟು ಕ್ರಿಸ್ಪಿ ಪೋಹ ಮಾಡಿ ತೋರಿಸ್ತಾ ಇದ್ದೇನೆ ನಿಮಗೆ. ನೋಡಿ, ಇದಕ್ಕೊಂದು 5-6 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಆಮೇಲೆ ಶೇಂಗಾ ಬೀಜ ಹಾಕಿದ್ದೀನಿ, ಸ್ವಲ್ಪ ಉದ್ದಿನಬೇಳೆ ಹಾಕಿದ್ದೀನಿ. ಉದ್ದಿನಬೇಳೆ ಏನಾಗ್ತವೆ, ಅವಲಕ್ಕಿ ತಿನ್ನಿಂದ ಕುಡಿದು ಬಾಯಿಗೆ ಬರ್ತಾವಲ್ಲ, ಅದರದ್ದು ಟೇಸ್ಟೇ ಬೇರೆ. ಇವನ್ನೆಲ್ಲ ಚೆನ್ನಾಗಿ ಏನು ಮಾಡ್ತೀನಿ ಅಂದರೆ ಇದು ಎಣ್ಣೆ ಒಳಗೆ ಹುರ್ಕೊಳಿಕತ್ತೀನಿ. ಎಣ್ಣೆ ಕಾದಿದೆ. ನೋಡಿ, ಸಾಸಿವೆ ಹಾಕ್ತಾಯಿದ್ದೀನಿ. ಸಾಸಿವೆ ಚಟಪಟ ಅಂತಾವ ತಿನ್ನಬೇಕು. ಅಂದ ತಕ್ಷಣ ಇದಕ್ಕೆ ಜಿಂಜರು, ಹಸಿಮೆಣಸಿನ್ಕಾಯಿ, ಕರಿಬೇವು ಹಾಕ್ತಾಯಿದ್ದೀನಿ. ಇದಕ್ಕೆ ನೋಡಿ ಪುಟಾಣಿಯಲ್ಲಿ ಕುಟ್ಟಿದ ಜೀರಿಗೆ ಮತ್ತು ಬಿಳಿ ಎಳ್ಳು ಹಾಕ್ತಾಯಿದ್ದೀನಿ. ಇದನ್ನು ಟೇಸ್ಟೇ ಬೇರೆ ಬರ್ತಾವ. ಆಗಿದೆ ನೋಡಿ. ಈಗ ಇದಕ್ಕೆ ಕೊತ್ತಂಬರಿ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಇದನ್ನು ಸುಲಭವಾಗಿ ಫ್ರೈ ಮಾಡ್ತೀನಿ. ನೋಡಿ, ಈಗ ಹುರಿದಿದೆ, ಅದೆಲ್ಲ ಕಾಯಿ ಇಳಿಸ್ಕೊಂಡಿರ್ತೀನಿ. ಸ್ವಲ್ಪ ತಣ್ಣಗಾಗಬೇಕದು. ಆಮೇಲೆ ಇದಕ್ಕೆ ಅವಲಕ್ಕಿ ಹಾಕಿಬಿಟ್ಟು ಚೆನ್ನಾಗಿ ಬಿಡಿಸ್ಕೊಟ್ಟು ಸ್ವಲ್ಪ ಒಲೆ ಮೇಲೆ ಜೋರಾಗಿ ಇಡಬೇಕು. ಮೊದಲೇ ಇಟ್ಟು ಕೈ ಆಡಿಸ್ತಾ ಇರಬೇಕು. ಆಮೇಲೆ ಸಣ್ಣಗೆ ಇಟ್ಬಿಟ್ರೆ ತಾವೇ ಕ್ರಿಸ್ಪಿ ಆಗ್ತಾವೆ. ಇದೊಂದು ಈ ಟೈಪ್ ಮಾಡೋದು ಅಂದ್ರದ್ದು ಟೇಸ್ಟೇ ಬೇರೆ ಆಗ್ತದೆ ಅದು. ನೋಡಿ, ಆಗಿವೆ. ಇನ್ನೇನು ಮಾಡಬೇಕು, ಸ್ವಲ್ಪ ಒಲೆ ಮೇಲೆ ಇಟ್ಟು ಕ್ರಿಸ್ಪಿ ಮಾಡಬೇಕು. ಇವನ್ನ ತುಂಬ ರುಚಿ ಆಗ್ತಾವೆ. ಇವು ಕ್ರಿಸ್ಪಿ ಮಾಡ್ತಾಯಿದ್ದೀನಿ ನಾನು ಈಗ. ನೋಡಿ, ಆಗಿವೆ ಇವು, ಕ್ರಿಸ್ಪಿನೇ ಆಗಿವೆ, ಇದು ಆಗಿವೆ. ನೋಡಿ ಎಷ್ಟು ಚೆನ್ನಾಗಿ ಆಗಿವೆ. ಅದೇ ಖಾರ ಪುಡಿ ಅದನ್ನು ಹಾಕಿ ಬೇಜಾರಾಗಿರ್ತದಲ್ಲ, ಅದ್ರ ಬದಲಿಗೆ ಈ ರೀತಿ ನೀವು ಮಾಡ್ಕೊಂಡು ನೋಡಿ. ಚಲೋ ಅನಿಸಿ ನನಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ಮೈ ಚಾನಲ್.